ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ಜಿಯಾನಿನಲ್ಲದೆ ಇನ್ನಾರು ಕಾಯುವರೋ, ಜಿಯಾನಿನಲ್ಲದೆ ಇನ್ನಾರು ಕಾಯುವರೋ. ರಾಯ ಬಾರೋ ರಾಘವೇಂದ್ರ ಬಾರೋ. ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ, ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ. ಬಾಲಿಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ, ಬಾಲಿಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ. ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ನಾವೀಗ ದಕ್ಷಿಣದತ್ತ ಹೋಗಬೇಕೆಂದು ಸಂಕಲ್ಪಿಸಿದ್ದೇವೆ. ಹಿಂದೆ ಪ್ರಯಾಣ, ಸಿದ್ಧನಾಗು. ಭಕ್ತಿ ಮಾರ್ಗದಲ್ಲಿ ಲೋಕವನ್ನು ನಡೆಸಲು ಕಾರಣಕರ್ತರು ಬರಬೇಕಾಗುತ್ತದೆ. ಮುಂದೆ ಕೆಲವು ವರ್ಷಗಳ ನಂತರ ಆ ಹೊಣೆಗಾರಿಕೆಗಾಗಿಯೇ ಬದುಕು ಸಮರ್ಪಿಸುವ ಈ ಜವಾಬ್ದಾರಿ ದಾಸನ ಮೇಲಿದೆ. ಅಂದರೆ ಈ ದಾಸಪ್ಪನಿಂದ ಆಗಬೇಕಾದ ಕಾರ್ಯಗಳು ಬಹಳಷ್ಟಿವೆ. ಇವನಿಗೆ ಜೀವನಾನುಭವದ ಅಗತ್ಯವಿದೆ. ಅದಕ್ಕಾಗಿ ಸುಮಾರು 16 ವರ್ಷಗಳ ಕಾಲಾವಧಿ ಇವನು ಸಮಾಜದ ನಡುವೆ ಇದ್ದು ಲೋಕಜ್ಞಾನವನ್ನು ಗಳಿಸುವ ಅಗತ್ಯವಿದೆ. ಇದು ನಮ್ಮ ನಿರ್ಧಾರವಲ್ಲ, ಆ ಭಗವತ್ ಸಂಕಲ್ಪ. ಮತ್ತೆ ಮುಂದೆ ದಾಸಪ್ಪ ಎಲ್ಲಿರ್ತಾರೆ? ತಿಳಿಯುವೆಯಂತೆ. ಇವನನ್ನು ಸೇರಿಸಬೇಕಾದ ಆ ಜಾಗದಲ್ಲಿ ಸೇರಿಸಿ ನಾವು ಹೊರಡೋಣ. ಆ ತನಕ ಇವನಿಗೆ ಲೌಕಿಕ ತಿಳಿಯುವುದಿಲ್ಲ. ಅಂದರೆ ದಾಸಪ್ಪ ಇವನದು ಕಾರಣ ಜನ್ಮ. ಲೋಕ ಕಲ್ಯಾಣಕ್ಕಾಗಿಯೇ ಇವನು ಜನ್ಮ ತಾಳಿದ್ದಾನೆ. ಇವನ ನೆರವಿಗೆ ಬಂದದ್ದು ನಮ್ಮ ಭಾಗ್ಯವಷ್ಟೇ. ಭಾವಾಜಿ, ಭಾವಾಜಿ,
ನನ್ನಿಂದ ತಡವಾಯಿತೆ. ನಾನಾಗಲೇ ಆಹ್ನಿಕ ಮುಗಿಸಿ ಧ್ಯಾನದಲ್ಲಿದ್ದೆ. ಎಲ್ಲಾದರೂ ಹೋಗುವುದಿತ್ತೆ? ದಾಸಪ್ಪ, ಈಗ ನಾವೆಲ್ಲಿದ್ದೇವೆ ನೋಡಿ ಹೇಳು. ಈ ಜಾಗ ನಿನಗೆ ಪರಿಚಯವೇ ಇಲ್ಲವೇ? ಇಲ್ಲ ಬಾವಾಜಿ, ನಾನು ಈವರೆಗೂ ಈ ಜಾಗವನ್ನು ಕಂಡವನೇ ಅಲ್ಲ. ದಾಸಪ್ಪ, ಬಾ ಭಿಕ್ಷೆಗೆ ಹೋಗೋಣ. ಅದಕ್ಕೇಕೆ ತಾವು ಬರಬೇಕು? ನಿಮ್ಮ ನಿಯಮದಂತೆ ನಾನೇ ಹೋಗಿ ಭಿಕ್ಷೆ ಎತ್ತಿ ತರುತ್ತೇನೆ. ತಾವಿಲ್ಲೇ ವಿಶ್ರಮಿಸಿ. ಅದು ನಿತ್ಯದ ರೂಢಿಯಾಗಿತ್ತು. ಈ ದಿನ ನಾವು ನಿನ್ನೊಂದಿಗೆ ಬರುತ್ತೇವೆ. ನಡಿ. ಆಗಲಿ ಬಾವಾಜಿ. ಹೋಗು ದಾಸಪ್ಪ. ಆ ಮನೆಯಲ್ಲಿ ಭಿಕ್ಷೆ ಬೇಡಿತ. ಅಪ್ಪಣೆ ಬಾವಾಜಿ. ದಾಸಪ್ಪ, ನಿನಗೆ ಆ ಮನೆಯ ಪರಿಚಯ ಇದೆಯೇ? ಇಲ್ಲ ಬಾವಾಜಿ. ಸರಿ, ಹೋಗು. 3 ಬಾರಿ ಮಾತ್ರ ಭವತಿ ಭಿಕ್ಷಾಂದೇಹಿ ಎಂದು ಬೇಡಬೇಕು. ತಿಳಿಯಿತೆ? ಆಗಲಿ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. भवति भिक्षां देहि।